ಹಾಗಿದ್ದಾಗ ಈಗ ಆಟ ಆಡ್ತಾ ಇರುವಂಥವ್ರು ಯಾರು, ಯಾವ್ಯಾವ ಆಟವನ್ನು ಯಾರ್ಯಾರು ಆಡ್ತಾ ಇದ್ದಾರೆ, ಹೇಗೆ ಆಟ ಆಡ್ತಾ ಇದ್ದಾರೆ, ಪರ್ಫಾರ್ಮೆನ್ಸ್ ಹೇಗಿದೆ ದೆಹಲಿಯಲ್ಲಿ? ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿದೆ. ಒಬ್ಬೊಬ್ಬರು ಮ್ಯಾಚ್ ಫಿಕ್ಸಿಂಗಾ ಅಥವಾ ಕೆಲವರಿಗೆ ಆಟನೇ ಗೊತ್ತಿಲ್ವಾ, ಆದರೂ ಕೂಡ ಇಳಿದುಬಿಟ್ಟಿದ್ದಾರೆ ಪಂದ್ಯ ಆಡೋಕ್ಕೆ. ಹಾಗೆ ಏನಾಗಿದೆ ದೆಹಲಿಯಲ್ಲಿ? ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇನ್ನುಳಿದಂಥವ್ರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೋಗ್ಬೇಕಾದ್ರೆ ಕೆಲವರನ್ನ ಭೇಟಿಯಾಗಿದ್ದಾರೆ. ಏನು ಲೆಕ್ಕಾಚಾರ? ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಶುರು. ದೆಹಲಿಗೆ ಕೈ ನಾಯಕರ ಪರೇಡ್. ಸಂಪುಟ ಪುನರ್ರಚನೆಗೆ ಸಿಗುತ್ತಾ ಖರ್ಗೆ ಗ್ರೀನ್ ಸಿಗ್ನಲ್? ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಆರಂಭವಾಗಿದೆ. ಸಂಪುಟ ಪುನರ್ರಚನೆಯ ಮೂಲಕ ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ತಯಾರಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಶನಿವಾರ ರಾಹುಲ್ ಗಾಂಧಿ ಭೇಟಿಯಾಗಿದ್ದ ಸಿಎಂ ಸಿದ್ದು ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ನೀಡಿರುವ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಚರ್ಚೆ ಮಾಡಲು ನಿರ್ದೇಶನವನ್ನ ನೀಡಿದ್ದಾರೆ. ಖರ್ಗೆ ಭೇಟಿಯಾದ ಡಿಕೆ ಸಹೋದರರು, ನಾನು ಪಕ್ಷ ನಿಷ್ಠ ಎಂದು ಡಿಕೆ ಪುನರುಚ್ಚಾರ. ಇನ್ನು ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ಸಹೋದರ ಡಿಕೆ ಸುರೇಶ್ ಜೊತೆಗೆ ಖರ್ಗೆ ನಿವಾಸಕ್ಕೆ ತೆರಳಿದ್ದು ಡಿಕೆ ಶಿವಕುಮಾರ್ ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಖರ್ಗೆ ಜೊತೆಗೆ ಏನ್ ಚರ್ಚೆ ಆಗಿದೆ ಅಂತ ನೋಡೋದಾದ್ರೆ, ಡಿಕೆ ಬ್ರದರ್ಸ್ ಮಾತುಕತೆ. ನಾಯಕತ್ವ ವಿಚಾರ ನಿರ್ಧಾರವಾಗದೆ ಸಂಪುಟ ಪುನರ್ರಚನೆ ಸೂಕ್ತವಲ್ಲ. ಹೈಕಮಾಂಡ್ ನೀಡಿದ ಹಳೆಯ ಭರವಸೆಯನ್ನ ಮರೆಯಬೇಡಿ. ಸಿಎಂ ಬದಲಾವಣೆಯ ಬಗ್ಗೆ ಮೊದಲು ಸೂಕ್ತ ಸಂದೇಶವನ್ನ ನೀಡಿ, ಆ ಬಳಿಕ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲಿ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಬದ್ಧ. ಪ್ರತಿ ಹಂತದಲ್ಲೂ ಕೂಡ ಪಕ್ಷದ ಅಣತಿಯಂತೆ ನಾನು ಕೆಲಸ ಮಾಡಿದ್ದೇನೆ. ಈಗಲೂ ಯಾವುದೇ ತೀರ್ಮಾನಕ್ಕೂ ಮುನ್ನ ಯೋಚಿಸಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯ ವೇಳೆ ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ನಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಎಲ್ಲಿವರೆಗೂ ಕಾಂಗ್ರೆಸ್ ಅಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗುತ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮೇಲ್ ಮಾಡೋನಲ್ಲ. ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ. ಸಿಎಂ ಬಿಟ್ಟಿದ್ದು, ಸಿಎಂ ಪ್ರಾಗ್ರೆಟಿವ್ ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ. ನನ್ನ ಕರೆಸಿದಾಗ ನಾನು ಹೋಗ್ತೀನಿ. ನೀವುಗಳು ಚರ್ಚೆ ಮಾಡ್ತಾ ಇದ್ದೀರ ಹೊರತು ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡ್ ಅಲ್ಲಿ ಎಲ್ಲೂ ಚರ್ಚೆ ಇಲ್ಲ. ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ರು, ಅದರ ಬಗ್ಗೆ ಚರ್ಚೆ ಮಾಡಲಿ ಅಂತ ಈಗಾಗಲೇ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮಾಡಬೇಕೋ ಬೇಡವೋ ತೀರ್ಮಾನ ಪಕ್ಷದ ವರಿಷ್ಠರದ್ದು, ಮುಖ್ಯಮಂತ್ರಿದು, ಉಪಮುಖ್ಯಮಂತ್ರಿಗಳು ಆ ತೀರ್ಮಾನ ತಗೊಳ್ತಾರೆ. ಈಗಾಗಲೇ ನಾವು ಹೇಳಿದ್ವಿ, ಯಾವಾಗ ಸಚಿವ ಸಂಪುಟ ತೀರ್ಮಾನ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಯಾವ ಕ್ರಾಂತಿನೂ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಡಿಕೆ ಬ್ರದರ್ಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಬೇಕಿತ್ತು. ಈ ಭೇಟಿಗೂ ಮುಂಚೆ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ನಾಯಕತ್ವ ಬದಲಾವಣೆ ಆಗೋಕ್ಕಿಂತ ಮುಂಚೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಬಗ್ಗೆ ನಿರ್ಧಾರ ಆಗಬಾರದು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಸರ್ಕಾರ ಬಂದು 2.5 ವರ್ಷ ಆದ ಬಳಿಕ ನಾಯಕತ್ವ ಬದಲಾವಣೆಯ ಭರವಸೆಯನ್ನು ಈ ಹಿಂದೆ ಕೊಡಲಾಗಿತ್ತು. ಅದರ ಮಾತಿನಂತೆ ನಡ್ಕೊಳ್ಬೇಕಾಗತ್ತೆ. ಈಗ ನಾಯಕತ್ವ ಬದಲಾವಣೆಗಿಂತ ಮುಂಚೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದು ತಪ್ಪು ಸಂದೇಶ ರವಾನಿಸುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ಹಣತಿಯಂತೆ ಪ್ರತಿ ಹಂತದಲ್ಲೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ನಾಯಕತ್ವದ ವಿಚಾರ ಮೊದಲು ನಿರ್ಧಾರ ಆಗಬೇಕು. ಅದಾದ ಬಳಿಕ ಸಚಿವ ಸಂಪುಟ ಪುನರ್ವಿಚಾರಣೆಯ ಬಗ್ಗೆ ಚರ್ಚೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಖರ್ಗೆ ಅವರ ಮುಂದೆ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಯಕತ್ವ ಕ್ಲಾರಿಟಿಗೆ ಡಿಕೆ ಬ್ರದರ್ಸ್ ಪಟ್ಟು, ಆಪ್ತರ ಮುಂದೆ ಡಿಕೆ ಸಹೋದರರ ಮಾತು. ಇತ್ತ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಗಂಭೀರವಾಗಿ ಪರಿಗಣಿಸಿದ ಡಿಕೆ ಬ್ರದರ್ಸ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿರುವ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೂ ಯತ್ನಿಸಿದ್ರೂ ಕೂಡ ಅದು ಸಫಲವಾಗಿಲ್ಲ. ಈ ನಡುವೆ ಆಟ ಅವರು ಆರಂಭಿಸಿದ್ದಾರೆ, ಅಂತ್ಯ ನಾವು ಮಾಡುತ್ತೇವೆ ಅಂತ ಆಪ್ತರ ಮುಂದೆ ಡಿಕೆ ಸಹೋದರರು ಗುಡುಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ, ಮತ್ತೆ ಸಚಿವ ಸ್ಥಾನಕ್ಕೆ ರಾಜಣ್ಣ ಲಾಬಿ. ಹಾಲಿ ಸಚಿವರಿಗೆ ಟೆನ್ಷನ್ನು. ಸಿಎಂ ಸಿದ್ದರಾಮಯ್ಯ ಇಂದು ದೆಹಲಿಯ ಭೇಟಿ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಹಲವು ನಾಯಕರು ಭೇಟಿಯಾದರು. ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಆದ ಬೆನ್ನಲ್ಲೇ ಸಿಎಂ ಜೊತೆಗೆ ಚರ್ಚಿಸಿದ್ದಾರೆ. ಎಚ್ಸಿ ಮಹದೇವಪ್ಪ, ಪೊನ್ನಣ್ಣ, ನರೇಂದ್ರ ಸ್ವಾಮಿ, ಅಶೋಕ್ ಪಟ್ಟಣ್, ಕೃಷ್ಣ ಬೈರೇಗೌಡ ಭೇಟಿಯಾಗಿದ್ದಾರೆ. ಮತ್ತೆ ಕ್ಯಾಬಿನೆಟ್ ಸೇರುವ ನಿರೀಕ್ಷೆಯಲ್ಲಿ ಸಿಎಂ ದೆಹಲಿಗೆ ತೆರಳುವ ಮುನ್ನ ಆಪ್ತ ರಾಜಣ್ಣ ಭೇಟಿಯಾಗಿದ್ದಾರೆ. ಸಿಎಂ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಯತ್ನದಲ್ಲಿದ್ದಾರೆ. ಇನ್ನು ಸಿಎಂ ದೆಹಲಿ ಭೇಟಿ ವಿಚಾರವಾಗಿ ಸಚಿವ ಎಚ್ಸಿ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ.
ಬಿಹಾರ ಎಲೆಕ್ಷನ್ ಆದ ಮೇಲೆ ಸಿಎಂ ಎಐಸಿ ಅಧ್ಯಕ್ಷರನ್ನ ಭೇಟಿ ಆಗಿಲ್ಲ, ಸಹಜವಾಗಿಯೇ ಇಂದು ಭೇಟಿ ಆಗುತ್ತಾರೆ ಅಂತ ಸಂಪುಟ ಪುನರ್ರಚನೆ ವಿಚಾರ ಏನೂ ನಮಗೆ ಗೊತ್ತಿಲ್ಲ. ಅದು ಎಐಸಿಸಿಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರುವ ವಿಚಾರ. ಏನಾಗಬೇಕು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇರುವುದು, ಪವರ್ ಶೇರಿಂಗ್ಗೆ ಪಟ್ಟು ಹಿಡಿದಿರುವುದು, ಇದು ಯಾವುದು ನನಗೆ ಗೊತ್ತಿಲ್ಲ ಅಂದ್ರು. ಅದೇ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಇದು ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ಫೈನಲಿ ಏನು ಮಾಡಬೇಕು ಅಂತ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ಇದು ಯಾವುದೂ ನನಗೆ ಗೊತ್ತಿಲ್ಲ. ನಿಮಗೆ ಕ್ರಾಂತಿ ಹೇಳಿದವರೇ ಗೊತ್ತಿಲ್ಲಪ್ಪ, ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಚಾನ್ಸಸ್ ಇದೆ ಸರ್ ಪುನರ್ರಚನೆ ಆಗುವಂತ ಚಾನ್ಸಸ್ ಗೊತ್ತಿಲ್ಲಲ್ಲ ನೋಡಿ, ನಿಮಗೆ ಗೊತ್ತಿದೆ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೊರಡುವ ಮುಂಚಿತವಾಗಿ ಸಾಕಷ್ಟು ಜನ ಮಾಜಿ ಸಚಿವರುಗಳು, ಶಾಸಕರುಗಳು ಹಾಗೂ ಕೆಲವು ಸಚಿವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಆದರೆ ಬಹುತೇಕ ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಹಾಗೂ ಕ್ಯಾಬಿನೆಟ್ ರೀಶಫಲ್ ಈ ವಿಚಾರದಲ್ಲಿ ಯಾವ ಸಚಿವರು ಅಥವಾ ಶಾಸಕರು ಸಂಪೂರ್ಣವಾಗಿ ಬಾಯಿಬಿಟ್ಟೇನನ್ನು ಹೇಳ್ತಾ ಇಲ್ಲ. ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಮುಖ್ಯಮಂತ್ರಿಗಳು ಏನನ್ನು ಒಪ್ಪಿಕೊಳ್ತಾರೆ, ಅದು ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಜೊತೆಗೆ ತಮ್ಮದೇ ಆದ ರೀತಿಯ ಲಾಬಿಗಳನ್ನು ಶಾಸಕರು ಸಚಿವರುಗಳು ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಕುರ್ಚಿ ಕಾಳಗ ಅಂತೂ ದೆಹಲಿಯಲ್ಲಿ ಜೋರಾಗಿ ನಡೀತಾ ಇದ್ದು, ಈ ರಾಜಕೀಯ ಗುದ್ದಾಟದಲ್ಲಿ ಗೆಲ್ಲೋದ್ಯಾರು ಕಾದು ನೋಡಬೇಕು. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.